ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸ್ ರೆಡಿ ಮಾಡಿದ್ದೆ. ಈಗಾಗಲೇ ಸಾಕಷ್ಟು ಜನ ಆ ನೋಟ್ಸ್ನ ತೊಗೊಂಡಿದ್ದಾರೆ. ಅದಕ್ಕೆ ಅಪ್ಡೇಟೆಡ್ ವರ್ಷನು ಇನ್ನೊಂದು ಹೊಸ ನೋಟ್ಸ್ನ ರೆಡಿ ಮಾಡಿದ್ದೀನಿ. ಈ ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಏನು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದರ ಪ್ರೈಸ್ ಎಷ್ಟು, ನೀವು ಯಾವ ರೀತಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ. ಈ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡೂ ನಿಮಗೆ ಈ ಟೈಲರಿಂಗ್ ಕೆಲಸನ 100% ಪರ್ಫೆಕ್ಟಾಗಿ ಕಲ್ತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. 100ಗೆ 200% ಈ ನೋಟ್ಸ್ ಯೂಸ್ ಆಗುತ್ತೆ. ಅದರ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಹಳೆ ನೋಟ್ಸು. ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ನಿಮಗೆ ಟೋಟಲಾಗಿ ಈಗ 4 ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ. ನೀವು ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು. ವಿತ್ ಫಾರ್ಮುಲಾ ಇರುತ್ತೆ. ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು, ನೆಕ್ ಬಿಡ್ತು, ಆರ್ಮೋಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು. ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ. ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ, ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು. ಅದರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ. ನೆಕ್ಸ್ಟ್ ಕ್ರಾಸ್ ಬೆಲ್ಟು, ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತು ಇಮೇಜ್ ಇರುತ್ತೆ. ನೆಕ್ಸ್ಟು ಸ್ಲೀವ್ಸ್ದು ಇರುತ್ತೆ, ಇದು ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಇದರಲ್ಲಿ ನಿಮಗೆ ಎಲ್ಲ ಮಾಡೋ ಬ್ಲೌಸಸ್ದು ಇರುತ್ತೆ. ಓಕೆನಾ. ಇದೇ ರೀತಿ ಚೂಡಿದಾರ್ ಟಾಪ್ಸು ಇದೇ ರೀತಿಯೇ ಇರುತ್ತೆ. ಬಾಟಮ್ ಇರೋದಿಲ್ಲ, ಚೂಡಿದಾರ್ ಟಾಪ್ಸ್ ಮಾತ್ರ ಇರುತ್ತೆ. ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ. ನಿಮಗೆ ಡಾಟ್ ಬ್ಲೌಸು, ಬೋಟ್ ನೆಕ್ ಬ್ಲೌಸು, ಪ್ರಿನ್ಸಸ್ ಕಟ್ಟು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ. ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಏಲೈನ್ ಕುರ್ತಾ, ಫುಲ್ ಕಾಲರ್ ನೆಕ್ಕು, ಹಾಫ್ ಕಾಲರ್ ನೆಕ್ಕು. ಓಕೆನಾ. ಈ ರೀತಿ ಚೂಡಿದಾರ್ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು. ಇದು ಡೀಟೇಲಾಗಿ ವಿವರಣೆಯಾಗಿ ಇರುತ್ತೆ. ಓಕೆನಾ. ಬರೆದಿರ್ತೀನಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ. ಇದು ಹೊಸ ನೋಟ್ಸು. ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ. ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ. ಪಾಯಿಂಟ್ ವೈಸ್ ಇರುತ್ತೆ, ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರನೇ ಇರುತ್ತೆ. ಈಗ 28-29 ಇಂಚು ಚೆಸ್ಟ್ ಮೆಜರ್ಮೆಂಟ್. ಈ ಚೆಸ್ಟ್ ಮೆಜರ್ಮೆಂಟ್ಗೆ 0 ಡೀಪಿಂದ 10 ಇಂಚುವರೆಗೂ. ಓಕೆನಾ. ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಫ್ರಂಟ್ ಡೀಪ್ ಮೇಲೆ, ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು, ಶೋಲ್ಡರು, ನೆಕ್ ಬಿಡ್ತು, ಹಾರ್ಮೋಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮೋಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು, ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ಟ್ರಾ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ವಿಡ್ತ್ನ ಎಷ್ಟು ತೊಗೊಳ್ಬೇಕು. ಓಕೆನಾ. ನೆಕ್ಸ್ಟ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು, ಎಷ್ಟು ಇಂಚ್ ತೊಗೊಳ್ಬೇಕು, ಉಕ್ಸ್ ಪಟ್ಟಿ ಕಡೆ ಎಷ್ಟು, ಸೆಂಟ್ರಿಗೆ ಎಷ್ಟು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ. ಹಳೆ ನೋಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟಿರುತ್ತೆ. ಓಕೆನಾ. ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಳೆ ನೋಟ್ಸಲ್ಲಿ ಡೀಪ್ ನೆಕ್ ಇದ್ದರೆ ಮಾತ್ರನೇ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ. ಈ ಹೊಸ ನೋಟ್ಸಲ್ಲಿ ಏನು ಅಂದರೆ ಡೀಪ್ ನಿಮಗೆ 0 ಇಂದ 12 ಇಂಚ್ವರೆಗೂ ಡೀಪ್ ಇರಲಿ, ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ, ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು. ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು, ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ. ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ. ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ. ಈ ರೀತಿ ಇರುತ್ತೆ. ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು. ಓಕೆನಾ. ಒಂದು ಚೆಸ್ಟ್ ಮೆಜರ್ಮೆಂಟಿಗೆ ಆ ಡೀಪು ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ. ನೋಡಿ, ಟೋಟಲಾಗಿ ನಾವು 0 ಡೀಪಿಂದ 12 ಇಂಚ್ ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು. ಇದು ಇನ್ನಷ್ಟು ಈಸಿ. ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಯಾವುದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೊಂದು ವೀಡಿಯೋ ಕಳಿಸ್ಕೊಡ್ತೀನಲ್ವ, ಅದನ್ನು ನೋಡಿದರೆ 100% ನಿಮಗೆ ಕ್ಲಾರಿಟಿ ಬರುತ್ತೆ. ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡೋಕ್ಕಾಗ್ತಿಲ್ಲ. ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ. ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಓಕೆನಾ. ಈ ರೀತಿ ಇರುತ್ತೆ ಹೊಸ ನೋಟ್ಸ್. ಇದು ಹಳೆ ನೋಟ್ಸು ಮತ್ತು ಹೊಸ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ನಿಮಗೆ ಈ ನೋಟ್ಸ್ನ ಬೆಲೆ ಎಷ್ಟು, ಇದನ್ನು ಯಾವ ರೀತಿ ತೊಗೊಳ್ಳೋದಂತ ಈಗ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈ ಹಳೆ ನೋಟ್ಸ್ ಬೆಲೆ, ಒರಿಜಿನಲ್ ಬೆಲೆ ಬಂದುಬಿಟ್ಟು 1,500 ರೂಪಾಯಿ ಇದೆ. ಹೊಸ ನೋಟ್ಸ್ದು ಒರಿಜಿನಲ್ ಬೆಲೆ ಬಂದುಬಿಟ್ಟು 1,000 ರೂಪಾಯಿ ಇದೆ. ಇದು ನಿಮಗೆ ಆಫರಲ್ಲಿ ಹಳೆ ನೋಟ್ಸು 1,000 ರೂಪಾಯಿಗೆ ಸಿಗ್ತಾ ಇದೆ, ಹೊಸ ನೋಟ್ಸು 500 ರೂಪಾಯಿಗೆ ಸಿಗ್ತಾ ಇದೆ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈಗ ಫಸ್ಟು ನಿಮಗೆ ಡಿಸ್ಪ್ಲೇ ಮೇಲೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ, 9108108635.
ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ, ವೀಡಿಯೋನ ಸ್ಟಾಪ್ ಮಾಡಿ. ಮತ್ತು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು, ಸೇವ್ ಮಾಡಿ ಇಟ್ಕೊಳ್ಳಿ ನಂಬರ್ನ. ಈ ನೋಟ್ಸ್ನ ಬೆಲೆ ನೀವು ತಿಳ್ಕೊಂಡ್ರಲ್ವ, ಹಳೆ ನೋಟ್ಸ್ದು ಆಫರ್ ಪ್ರೈಸು ನಿಮಗೆ 1000 ರೂಪಾಯಿ, ಹೊಸ ನೋಟ್ಸ್ದು ಆಫರಲ್ಲಿ ನಿಮಗೆ 500 ರೂಪಾಯಿಗೆ ಸಿಗ್ತಾಯಿದೆ. ಇದನ್ನು ನೀವು ಯಾವ ರೀತಿ ತೊಗೊಳ್ಬೇಕು ಅಂದರೆ, ಈ ಫೋನ್ಪೇ ನಂಬರ್ಗೆ ನೀವು ಅಮೌಂಟ್ನ ಪೇ ಮಾಡಬೇಕು. ಈಗ ನಿಮಗೆ ಹಳೆ ನೋಟ್ಸು ಆಲ್ರೆಡಿ ಸಾಕಷ್ಟು ಜನ ತೊಗೊಂಡಿದ್ದಾರೆ, ಇದನ್ನು ಗಮನ ಇಟ್ಟು ಕೇಳಿ. ಈಗ ಆಗಲೇ ಹಳೆ ನೋಟ್ಸು ಯಾರೆಲ್ಲ ತೊಗೊಂಡಿದ್ದೀರೋ ಓಕೆನಾ, ನೀವು ಹೊಸ ನೋಟ್ಸ್ಗೆ 500 ರೂಪಾಯಿನ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ, ಹೊಸ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದರೆ ನಿಮಗೆ ಈ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ 30 ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಕಳಿಸ್ಕೊಡ್ತೀನಿ. ಇದನ್ನು ಗಮನ ಇಟ್ಟು ಕೇಳಿ. ನೆಕ್ಸ್ಟು, ಇದುವರೆಗೂ ನೀವು ನೋಟ್ಸೇ ತೊಗೊಂಡಿಲ್ಲ, ಇದೇ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀವಿ ನೋಟ್ಸ್ ಬಗ್ಗೆ, ಆಫರ್ ಬಗ್ಗೆ, ನಾವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೀವು ಹಳೆ ನೋಟ್ಸ್ನ ತೊಗೊಂಡ್ರೆ ಹೊಸ ನೋಟ್ಸು ನಿಮಗೆ 500 ರೂಪಾಯಿ ಸಿಗುತ್ತೆ. ನೀವು ಹಳೆ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ಹೊಸ ನೋಟ್ಸ್ನ ಬೆಲೆ 1000 ರೂಪಾಯಿನೇ ಇರುತ್ತೆ. ನೀವು ಹೊಸ ನೋಟ್ಸ್ ಒಂದೇ ಸಾಕು, ನಮಗೆ ಹಳೆ ನೋಟ್ಸ್ ಬೇಡ ಅಂದರೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿದರೆ ನಿಮಗೆ ಹೊಸ ನೋಟ್ಸ್ನ ಕಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಿಮಗೂ 2 ತಿಂಗಳು ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ನು ಕಳಿಸ್ಕೊಡ್ತೀನಿ. ನೀವು ಹೊಸ ನೋಟ್ಸು ಪ್ಲಸ್ ಹಳೆ ನೋಟ್ಸು ಎರಡೂ ಬೇಕು ಅಂದರೆ, ಹೊಸದಾಗಿ ವೀಡಿಯೋ ನೋಡ್ತಾ ಇರೋರು 1500 ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ಎರಡನ್ನೂ ಕಳಿಸ್ಕೊಟ್ಟು ನಿಮಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ದು 30 ರೆಕಾರ್ಡೆಡ್ ವೀಡಿಯೋಸ್ನು ನಿಮಗೆ ಕಳಿಸ್ಕೊಡ್ತೀನಿ. ಈ ರೀತಿ ಇರುತ್ತೆ ಇದು. ಮತ್ತು ನಾನು ನಿಮಗೆ ವಾಟ್ಸಪ್ಪಲ್ಲಿ ನೋಟ್ಸ್ದು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಾನು ನಿಮಗೆ ಪ್ರಿಂಟ್ ತೋರಿಸಿದ್ನಲ್ವ, ಈ ಪ್ರಿಂಟ್ ಬುಕ್ಕು ಕಳಿಸ್ಕೊಡೋದಿಲ್ಲ, ವಾಟ್ಸಪ್ಪಲ್ಲಿ PDF ಫೈಲ್ ಕಳಿಸ್ಕೊಡ್ತೀನಿ. ಇದುವರೆಗೂ ಅದೇ ರೀತಿಯೇ ಹಳೆ ನೋಟ್ಸ್ನ ಕಳಿಸ್ಕೊಟ್ಟಿರೋದು, ಹೊಸ ನೋಟ್ಸ್ನ ಅದೇ ರೀತಿ ಕಳಿಸ್ಕೊಡ್ತೀನಿ. PDF ಫೈಲ್ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರು ಪ್ರಿಂಟ್ ತೆಗೆದು ಕೊಡ್ತಾರೆ. ಹಳೆ ನೋಟ್ಸು ನೀವು ವೈಟಮ್ ಬ್ಲಾಕ್ ಪ್ರಿಂಟ್ ತೊಗೊಳ್ಳಿ, ನಿಮಗೊಂದು 150-200 ರೂಪಾಯಿ ಆಗುತ್ತೆ. ಹೊಸ ನೋಟ್ಸ್ನ ಕಲರ್ ಪ್ರಿಂಟೇ ತೊಗೊಳ್ಳಿ, ನಿಮಗೊಂದು 100 ರೂಪಾಯಿ ಆಗುತ್ತೆ. ಓಕೆನಾ, ಈ ರೀತಿ ಇರುತ್ತೆ. ಒರಿಜಿನಲ್ ಬೆಲೆ ಬಂದುಬಿಟ್ಟು 1500 ರೂಪಾಯಿ ಇದೆ, ಹಳೆ ನೋಟ್ಸ್ದು 1000 ರೂಪಾಯಿ ಕೊಡ್ತಾ ಇದ್ದೀನಿ. ಹಾಗೆ ಹೊಸ ನೋಟ್ಸ್ದು 1000 ರೂಪಾಯಿ ಇದೆ, 500 ರೂಪಾಯಿ ಕೊಡ್ತಾ ಇದ್ದೀನಿ. ಹಳೆ ನೋಟ್ಸ್ನ ಆಲ್ರೆಡಿ ತಗೊಂಡಿರೋರಿಗೆ ಹೊಸ ನೋಟ್ಸ್ 500 ರೂಪಾಯಿ. ನೀವು ಇದುವರೆಗೂ ನೋಟ್ಸೇ ತೊಗೊಂಡಿಲ್ಲ ಅಂದರೆ ನೀವು 1500 ರೂಪಾಯಿ ಪೇ ಮಾಡಿದರೆ ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸು ವೀಡಿಯೋಸ್ ಕಳಿಸ್ಕೊಡ್ತೀನಿ. ಬರೀ ಹೊಸ ನೋಟ್ಸ್ ಒಂದೇ ಬೇಕು ಅಂದರೆ ಹೊಸದಾಗಿ ನೋಟ್ಸ್ನ ತೊಗೊಳ್ಳೋರಿಗೆ ಹೊಸ ನೋಟ್ಸು 1000 ರೂಪಾಯಿ ಆಗುತ್ತೆ. ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಡೀಟೇಲ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ, ನೀವು ಕಾಲ್ ಮಾಡಿ ಇನ್ನಷ್ಟು ಡೀಟೇಲ್ಸ್ ಬೇಕಂದರೆ ತಿಳ್ಕೊಳ್ಳಿ. ಅರ್ಥ ಆಗಿದ್ದರೆ ನಿಮ್ಮ ಹತ್ರ ಈಗಲೇ ಅಮೌಂಟ್ ಇದ್ದರೆ ನೀವು ಅಮೌಂಟ್ನ ಪೇ ಮಾಡಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ, ನಾನು ನಿಮಗೆ PDF ಫೈಲು ಆ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ. ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರ ಆದ್ರೂ ನನ್ನ ಫೋನ್ಪೇ ನಂಬರ್ನ ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನಗೆ ಕಳಿಸ್ಕೊಡ್ತೀನಿ. ಓಕೆನಾ, ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ನೆನಪಿರಲಿ, ಈ ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ನೀವು ತಡ ಮಾಡಿದರೆ ಮತ್ತೆ ನೀವು ಆಫರಲ್ಲಿ ತೊಗೊಳ್ಬೇಕು ಅಂದರೆ ನೀವು ಮತ್ತೆ ಒಂದು 2-3 ತಿಂಗಳು ಇಲ್ಲ 4 ತಿಂಗಳವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದನೇ ಪೇ ಮಾಡಿ ನೀವು ನೋಟ್ಸ್ನ ತೊಗೊಳ್ಳಿ. ಅಮೌಂಟ್ ಇಲ್ಲಾಂದರೆ ಸಾಧ್ಯವಾದಷ್ಟು ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ. ಆಫರು ಸ್ವಲ್ಪ ದಿನ ಮಾತ್ರನೇ ಇರುತ್ತೆ, ನೆನಪಿರಲಿ. ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ, ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ. ಈಗಾಗಲೇ ತುಂಬ ದಿನ ಆಯಿತು ಆಫರ್ನ ಕೊಟ್ಟು. ಇಲ್ಲಿವರೆಗೂ ಸಾಕಷ್ಟು ಜನ ನೋಟ್ಸ್ನ ತೊಗೊಂಡು ಉಪಯೋಗ ಪಡ್ಕೊಂಡಿದ್ದಾರೆ. ಇನ್ನೂ ಯಾರೆಲ್ಲ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಸಾಧ್ಯವಾದಷ್ಟು ಬೇಗ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳೋಕ್ಕೆ ಟ್ರೈ ಮಾಡಿ. ಒಂದು ಸಾರಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರ, ಒಂದು ಸಾರಿ ಅಮೌಂಟ್ ಪೇ ಮಾಡಿಬಿಟ್ಟು ನೀವು ನೋಟ್ಸ್ನ ತೊಗೊಳ್ತೀರ, ಲೈಫ್ ಟೈಮ್ ನಿಮ್ಮ ಹತ್ರನೇ ಇರುತ್ತೆ ಅದು ನೋಟ್ಸು. ಓಕೆನಾ, ಇನ್ ಡೀಟೇಲಾಗಿ ಫಾರ್ಮುಲಾ ಇರುತ್ತೆ, ಕಂಪ್ಲೀಟ್ ಡೀಟೇಲ್ ವಿವರಣೆ ಇರುತ್ತೆ, ಚಾರ್ಟ್ ಟೈಪ್ ಒಂದು ನೋಟ್ಸ್ ಇದೆ. ನಿಮಗೆಲ್ಲದಕ್ಕೂ ಅನುಕೂಲ ಆಗುತ್ತೆ. ಹೊಸದಾಗಿ ಕಲಿಯೋರಿಗೆ, ಅಲ್ಪ ಸ್ವಲ್ಪ ಕಲ್ತಿರೋರಿಗೆ, ನೀವು ಪರ್ಫೆಕ್ಟಾಗಿ ಕಲ್ತಿದ್ರು ನಿಮಗೆ ಸ್ವಲ್ಪ 1-2 ಪಾಯಿಂಟ್ಸ್ ಅಷ್ಟು ಮಿಸ್ಟೇಕ್ ಬರ್ತಾಯಿದೆ ಅಂದ್ರೂ ಅದಕ್ಕೂ ಯೂಸ್ ಆಗುತ್ತೆ. ನೀವು ನೋಟ್ಸ್ ತೊಗೊಂಡ್ರೆ 100% ನಿಮಗೆ ಯಾವುದಾದ್ರೂ ಒಂದಕ್ಕಾದರೂ ಯೂಸ್ ಆಗುತ್ತೆ. ನಿಮಗೆ ಪರ್ಫೆಕ್ಟಾಗಿ ಟೈಲರಿಂಗ್ ಕೆಲಸ ಬಂದ್ರೂ ನೋಟ್ಸ್ ಯೂಸ್ ಆಗುತ್ತೆ. ಹೊಸದಾಗಿ ಕಲಿಯೋರಿಗೆ 100% ನೋಟ್ಸ್ ಅನ್ನೋದು ಯೂಸ್ ಆಗುತ್ತೆ. ನಿಮ್ಗೇನೇ ಡೌಟ್ಸ್ ಇದ್ದರೂ ನೀವು ನನಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಟೈಲರಿಂಗ್ ಕೆಲಸ ಬರ್ತಾ ಇದೆ, ನಮಗೆ ಬೇರೆ ಗೌನ್ಸ್ ಬಗ್ಗೆ, ವೆಸ್ಟರ್ನ್ ಪ್ಯಾಟ್ರನ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದೆ ಅಂದ್ರೂ ನೀವು ಈ ನೋಟ್ಸ್ನ ತೊಗೊಂಡಾಗ ನನಗೆ ಅದ್ರ ಬಗ್ಗೆನೂ ನೀವು ಡೌಟ್ಸ್ನ ಕೇಳಿ ಕ್ಲಿಯರ್ ಮಾಡ್ಕೊಳ್ಬೋದು. ಆ ರೀತಿ ಇರುತ್ತೆ. ನೀವು ನೋಟ್ಸ್ನ ತೊಗೊಳ್ಳೋದ್ರಿಂದ ನಿಮ್ಗೆ ಒಟ್ಟಿನಲ್ಲಿ ಉಪಯೋಗ ಅಂತೂ 100% ಇದೆ. ಓಕೆ, ಇಷ್ಟು ಸ್ವಲ್ಪ ದಿನ ಮಾತ್ರನೇ ಇದೆ, ಇನ್ನು ಸ್ವಲ್ಪ ದಿನ ಮಾತ್ರ ಇದೆ. ಇದರೊಳಗಡೆ ತೊಗೊಳಕ್ಕೆ ಟ್ರೈ ಮಾಡಿ. ಮತ್ತು ಈ ನೋಟ್ಸ್ ನಿಮಗೆ ಆಫರಲ್ಲಿ ಸಿಗಬೇಕಂದ್ರೆ ಜುಲೈ ಮಂತ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಈ ವಿಡಿಯೋದಲ್ಲಿ ಜನರಲಾಗಿ ಫಾಲ್ಸ್ ಬಗ್ಗೆ ಈ ವಿಡಿಯೋ, ಇದು ಒಂದು ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ. ಓಕೆನಾ, ಈಗ ಜನರಲಾಗಿ ನಾವು ಈ ಫಾಲ್ಸು 20 ರೂಪಾಯಿ ಕೊಟ್ಟು ತೊಗೊಳ್ತೀವಿ. ಅದನ್ನು ನಾವು ಲೈನಿಂಗಲ್ಲೇ ರೆಡಿ ಮಾಡ್ಕೊಳ್ಬೋದು.
ಇದು 20 ರೂಪಾಯಿ ಆದರೆ ನಮಗೆ ಇದೊಂದು 10-12 ರೂಪಾಯಿ ಆಗುತ್ತೆ ಈ ಲೈನಿಂಗಲ್ಲಿ. ಇನ್ನೊಂದೇನು ಅಂದರೆ ಈ ಲೈನಿಂಗಲ್ಲಿ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಲ್ವ, ಎಲ್ಲ ಕಲರ್ಗೂ ಆಗೋದಿಲ್ಲ. ಇದೊಂದು ಇನ್ಫಾರ್ಮೇಷನ್, ನಾವು ಲೈನಿಂಗ್ನಲ್ಲೂ ಫಾಲ್ಸ್ನ ರೆಡಿ ಮಾಡ್ಕೊಳ್ಬೋದು ಅನ್ನೋದು ಒಂದು ಇನ್ಫಾರ್ಮೇಷನ್ ನಿಮಗೆ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಗೊತ್ತಿರಬೇಕು ಅಂತ, ಓಕೆನಾ. ಈಗ ಈ ಫಾಲ್ಸು ಜನರಲ್ಲಾಗಿ 2 ಮೀಟ್ರ್ ಲೆಂತ್ ಇರುತ್ತೆ. ವಿಡ್ತು ನಮಗೆ ಅದು ಬಾರ್ಡ್ರ್ ಮೇಲೆ ಡಿಪೆಂಡ್ ಆಗುತ್ತೆ. ರೆಡಿಮೇಡಲ್ಲಾದರೆ ನಮಗೆ 4.25 ಇಂಚ್ ವಿಡ್ತ್ ಇರುತ್ತೆ. ನಾವು ಕೆಲವು ಬಾರ್ಡ್ರ್ ದೊಡ್ಡ ಬಾರ್ಡ್ರ್ ಇದ್ದಾಗ ಲೈನಿಂಗಲ್ಲಾದರೆ ಎಷ್ಟಿರುತ್ತೋ ಅಷ್ಟನ್ನು ಕಟ್ ಮಾಡಿಕೊಂಡು ಫಾಲ್ಸಾಗಿ ರೆಡಿ ಮಾಡ್ಕೊಳ್ಬೋದು. ಚಿಕ್ಕದೇನಾದರೂ ಇತ್ತು ಅಂದ್ಕೊಳ್ಳಿ ಬಾರ್ಡ್ರು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಲೈನಿಂಗಲ್ಲಿ ಕಟ್ ಮಾಡಿಕೊಂಡು ಫಾಲ್ಸ್ನ ರೆಡಿ ಮಾಡ್ಕೊಳ್ಬೋದು. ರೆಡಿಮೇಡಲ್ಲಾದರೆ ನಿಮಗೊಂದು 2 ಸೈಜಸ್ ಸಿಗುತ್ತೆ, ಬೇಬಿ ಫಾಲ್ಸು ಮತ್ತು ಇನ್ನೊಂದು ದೊಡ್ಡ ಫಾಲ್ಸು. ಅದು ಕೆಲವುದಕ್ಕೆ ಅಡ್ಜಸ್ಟ್ ಆಗ್ಬೋದು, ಕೆಲವುದಕ್ಕೆ ಅಡ್ಜಸ್ಟ್ ಆಗದೇ ಇರ್ಬೋದು. ಅದೇ ನಮಗೆ ಕಾಸ್ಟ್ಲಿ ಸ್ಯಾರಿ ಬಂತು ಅಂದ್ಕೊಳ್ಳಿ, ಈ ಫಾಲ್ಸು ದೊಡ್ಡ ಫಾಲ್ಸು ಮತ್ತು ಚಿಕ್ಕ ಫಾಲ್ಸು 2 ಫಾಲ್ಸು ಸೆಟ್ ಆಗಿಲ್ಲ ಅಂದಾಗ ನಾವು ಈ ಲೈನಿಂಗಲ್ಲಿ ನಾವು ಆ ಫಾಲ್ಸ್ನ ರೆಡಿ ಮಾಡಿಕೊಂಡು ಸಿಲ್ಕ್ ಸ್ಯಾರಿಗೆ, ಕಾಸ್ಟ್ಲಿ ಸ್ಯಾರಿಗೆ ಫಾಲ್ಸ್ನ ಹಾಕ್ಕೊಳ್ಬೋದು. ಅದು ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಈ ವಿಡಿಯೋದಲ್ಲಿ ಈ ಫಾಲ್ಸ್ ಬಗ್ಗೆ ನಿಮಗೇನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನೋ ನಿಮಗೆ ಕಂಪ್ಲೀಟ್ ಎಲ್ಲ ಸ್ಯಾರೀಸ್ಗೂ ಇದು ಅನುಕೂಲ ಆಗುತ್ತೆ ಅಂತಲ್ಲ, ನಿಮಗೆ ಕೆಲವು ಸ್ಯಾರೀಸ್ಗೆ ಅನುಕೂಲ ಆಗುತ್ತೆ. ಇದರಿಂದ ಕೆಲವು ಮನಿ ಸೇವ್ ಮಾಡ್ಬೋದು. ನೀವು ಅಲ್ಪ ಸ್ವಲ್ಪ ಮನಿ ಆದರೂ ನೀವು ಸೇವ್ ಮಾಡ್ಬೋದು, ಓಕೆ. ಇದು ಏನಂದರೆ ಈಗ ಲೈನಿಂಗು 2 ಮೀಟ್ರು ಲೆಂತ್ ಬರೋದೇ 2 ಮೀಟ್ರ್ ಜನರಲ್ಲಾಗಿ ಫಾಲ್ಸ್ ಲೆಂತ್ 2 ಮೀಟ್ರ್ ನೀವು ಲೈನಿಂಗ್ ಕ್ಲಾತ್ನ ತೊಗೊಳ್ಬೇಕು. ಇದು ಸಿಂಕ್ಲೆಸ್ ಆಗಿದ್ದರೆ ಓಕೆ, ಬೆಟರ್ ಇರುತ್ತೆ. ಸಿಂಕ್ ಆಗೋವಂಥ ಲೈನಿಂಗ್ ಏನಾದರೂ ಇತ್ತು ಅಂದರೆ ನೀವು ಅದನ್ನು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿ ಹಿಂಡಿ ಅದನ್ನು ಒಣಗಾಕ್ಬಿಟ್ಟು ಅದನ್ನು ಐರನ್ ಮಾಡ್ಕೊಳ್ಬೇಕಾಗುತ್ತೆ. ಸಿಂಕ್ಲೆಸ್ ಆದರೆ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಓಕೆನಾ. ಈ 2 ಮೀಟ್ರ್ ಲೈನಿಂಗ್ ನಾವು ಏನು ತೊಗೊಳ್ತೀವೋ ಫೋಲ್ಡಿಂಗ್ ಈ ರೀತಿ ಇರುತ್ತೆ. ಈ ಫೋಲ್ಡಿಂಗ್ ಈ ರೀತಿ ಇರೋದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ, ಸುಕ್ಕಿರೋದನ್ನು ಐರನ್ ಮಾಡ್ಕೊಳ್ಳಿ. ನೋಡಿ ಈಗ ಇಲ್ಲಿ ಸುಕ್ಕಿದೆಯಲ್ವ, ಈ ರೀತಿ ಏನಾದರೂ ಇದ್ದರೆ ನೀಟಾಗಿ ಐರನ್ ಮಾಡ್ಕೊಳ್ಳಿ. ನಾನು ವೀಡಿಯೋ ಪರ್ಪಸ್ ಆಗಿರೋದ್ರಿಂದ ನಿಮಗೆ ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಈ ರೀತಿ ಓಪನ್ ಮಾಡಿಕೊಂಡು ಇದನ್ನು ಫೋಲ್ಡಿಂಗು ಈ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಅಡ್ಡ ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಫಸ್ಟು ಈ ರೀತಿ ಫೋಲ್ಡಿಂಗ್ ಇರುತ್ತಲ್ವ, ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಇದು ನಿಮಗೆ ಕಟಿಂಗ್ ಮಾಡೋದಕ್ಕೆ ದಪ್ಪ ಎಷ್ಟು ಕರೆಕ್ಟಾಗಿ ಸಾಕಾಗುತ್ತೆ ಅನ್ನೋದು ನೋಡಿಕೊಂಡು ನೀವು ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ಮತ್ತು ಈ ರೀತಿ ಇನ್ನೊಂದು ಫೋಲ್ಡಿಂಗ್ನ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಇಷ್ಟು ಬರೋಷ್ಟು ಫೋಲ್ಡಿಂಗ್ 2-3 ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಆಗಲೇ ನಮಗೆ ಕರೆಕ್ಟಾಗಿ ಕಟಿಂಗ್ ಮಾಡೋದಕ್ಕೆ ಸಿಗುತ್ತೆ. ಈಗ ಈ ಅಂಚು ಪೀಸ್ ಏನಿದೆಯೋ ಫಸ್ಟ್ ಈ ಅಂಚು ಪೀಸು ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು 2 ಸೈಡು ಈ ಅಂಚು ಪೀಸ್ನ ಕಟ್ ಮಾಡ್ಕೊಳ್ಬೇಕು. ಇದು ಮತ್ತೆ ನಾವು ಫಾಲ್ಸ್ ಅಟ್ಯಾಚ್ ಮಾಡೋದಕ್ಕೆ ಸಿಂಕ್ ಆಗುತ್ತೆ, ಅಂದರೆ ಕರೆಕ್ಟಾಗಿ ಅಟ್ಯಾಚ್ ಮಾಡೋದಕ್ಕೆ ಬರೋದಿಲ್ಲ. ಈ ನಮಗೆ ಈ ಅಂಚು ಪೀಸ್ ಅನ್ನೋದು ಇರಬಾರ್ದು. ನೀವು ಇದನ್ನು ಸ್ಟಾರ್ಟಿಂಗಲ್ಲೇ ಬೇಕಾದರೆ ನೀವು ಕಟ್ ಮಾಡ್ಕೊಳ್ಬೋದು, ಇಲ್ಲ ಫೋಲ್ಡಿಂಗ್ ಮಾಡಿ ಡೈರೆಕ್ಟಾಗಿ ಒಂದೇ ಸಾರಿ ನೀವು ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಇದು ಜನರಲ್ಲಾಗಿ ಫಾಲ್ಸ್ ವಿಡ್ತು 4 ಇಂಚು 4.25 ಇಂಚು ಇರುತ್ತೆ, ಓಕೆನಾ. ಇದರಲ್ಲಿ 4.25 ಇಂಚು ವಿಡ್ತಿದೆ. ನಾವು 4.25 ಇಂಚು ವಿಡ್ತಾದರೂ ತೊಗೊಳ್ಬೋದು, ಇಲ್ಲಾಂದರೆ ಬೇಬಿ ಫಾಲ್ಸಿಗೆ ಬೇಕಾದರೆ ಇದು ಲೈನಿಂಗ್ ಆಗಿರೋದ್ರಿಂದ ನಮಗೆ ಎಷ್ಟು ವಿಡ್ತ್ ಬೇಕು. ನಮಗೀಗ ಸ್ಯಾರೀಸ್ ಇರುತ್ತೆ, ಕೆಲವು ಬಾರ್ಡ್ರ್ ಚಿಕ್ಕದಿರುತ್ತೆ, ಕೆಲವು ಬಾರ್ಡ್ರ್ ದೊಡ್ಡದಿರುತ್ತೆ ಅಂದ್ಕೊಳ್ಳಿ. ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಒಂದೇ ಪೀಸ್ನ ಬೇಕಾದ್ರೆ ಕಟ್ ಮಾಡಿಕೊಂಡು ಫಾಲ್ಸ್ ಆಗಿ ಯೂಸ್ ಮಾಡ್ಬೋದು. ಇಲ್ಲ ಒಂದು 5-6 ಸ್ಯಾರೀಸ್ ಬಂತು ನಮಗೆ ಜಿಗ್ಜಾಗ ಫಾಲ್ಸ್ಗೆ ಅಂದ್ಕೊಳ್ಳಿ, ಅದು ಬಾರ್ಡ್ರ್ ವಿಡ್ತ್ ನೋಡ್ಕೊಳ್ಬೇಕು. ಆ ಬಾರ್ಡ್ರ್ ವಿಡ್ತ್ ಎಷ್ಟಿರುತ್ತೋ ಅಷ್ಟನ್ನು ಬೇಕಾದರೆ ನೀವು ಒಂದು ಕಲರ್ ಅದಕ್ಕೆ ಸೂಟ್ ಆಗುವಂಥ ಕಲರ್ ಲೈನಿಂಗ್ನ ತೊಗೊಂಡು ಬಂದು ಆ ಬಾರ್ಡ್ರ್ ವಿಡ್ತು ಎಷ್ಟು ಇಂಚಿದೆ ನೋಡಿಕೊಂಡು ಅಷ್ಟು ಇಂಚನ್ನೇ ನೀವು ಫಾಲ್ಸ್ ಆಗಿ ಕಟ್ ಮಾಡ್ಕೊಳ್ಬೋದು, ಓಕೆನಾ. ಈ ರೀತಿ ನಿಮಗೆ ಕಸ್ಟಮೈಸ್ ಮಾಡಿಕೊಂಡು ನೀವು ಲೈನಿಂಗಲ್ಲಿ ಫಾಲ್ಸ್ನ ರೆಡಿ ಮಾಡ್ಕೊಳ್ಬೋದು. ಇದು ಲೈನಿಂಗು 35 ರೂಪಾಯಿ, ದೊಡ್ಡ ಪನ್ನ 1 ಮೀಟ್ರು 35 ರೂಪಾಯಿ ಆಗುತ್ತೆ. ಇದು ನೀವು 2 ಮೀಟ್ರ್ ಲೈನಿಂಗ್ ತೊಗೊಂಡ್ರೆ ನಿಮಗೆ 70 ರೂಪಾಯಿ ಆಗುತ್ತೆ, ಓಕೆನಾ. ಆಲ್ಮೋಸ್ಟ್ ಎಲ್ಲ ಕಡೆನೂ ದೊಡ್ಡ ಪನ್ನ 1 ಮೀಟ್ರ್ 35 ರೂಪಾಯಿನೇ ಇದೆ, ಜಾಸ್ತಿ ಏನಿಲ್ಲ ಕಡಿಮೆ ಏನಿಲ್ಲ. 70 ರೂಪಾಯಿ 2 ಮೀಟ್ರ್ ಲೈನಿಂಗ್ ಆಯಿತು. ಇದು ಈಗ ನಾವು ಫಾಲು ಇದೀಗ 20 ರೂಪಾಯಿ ಇದೆ ಫಾಲು, ಓಕೆನಾ. ಇದರಲ್ಲಿ ನಮಗೆ ಜನರಲ್ಲಾಗಿ ದೊಡ್ಡ ಸೈಜ್ ಆದ್ರೂ 8 ಫಾಲ್ಸ್ ರೆಡಿ ಆಗುತ್ತೆ. 4.25 ಇಂಚ್ ನಾವು ವಿಡ್ತಾಗಿ ತೊಗೊಂಡ್ರು ಒಂದು ಫಾಲು 8 ಫಾಲ್ಸು ನಮಗೆ ಮಾರ್ಜಿನ್ ಸೇರಿ ಈ 2 ಮೀಟ್ರ್ ಲೈನಿಂಗಲ್ಲಿ ಆಗುತ್ತೆ. ಅಂದರೆ ನಮಗೆ 8 2 16 160 ರೂಪಾಯಿ ಆಯಿತು. ಈಗ ಈ ಲೈನಿಂಗಿಗೆ ನಾವು ಎಷ್ಟು ಕೊಟ್ಟಿದ್ದೀವಿ? 70 ರೂಪಾಯಿ ಕೊಟ್ಟಿದ್ದೀವಿ 2 ಮೀಟ್ರಿಗೆ. ನಮಗೆ
ಈ ಲೈನಿಂಗಿಂದ 160 ರೂಪಾಯಿ ಅಷ್ಟು ಫಾಲ್ಸ್ ಸಿಗುತ್ತೆ. ಅಂದರೆ 8 ಫಾಲ್ಸ್ ರೆಡಿ ಆದ್ರೂ 160 ರೂಪಾಯಿ ಆಯಿತು. 150 160 ರೂಪಾಯಿ ಅಂದ್ಕೊಳ್ಳಿ. ಅಂದರೆ 1 to ಡಬಲ್. ಈಗ 20 ರೂಪಾಯಿ ಫಾಲ್ಸ್ ಆದರೆ ನಾವು ಲೈನಿಂಗಲ್ಲಿ 10 ರೂಪಾಯಿಗೆ ಒಂದು ಫಾಲ್ನ ರೆಡಿ ಮಾಡ್ಕೊಳ್ಬೋದು. ಇನ್ನೊಂದು ಉಪಯೋಗ ಯಾವ ರೀತಿ ಆಗುತ್ತೆ ಅಂದರೆ, ಈಗ ಜಸ್ಟ್ ಬರೀ ನಾವು ಫಾಲ್ಸಲ್ಲೇ ಸೇವ್ ಮಾಡಿಬಿಟ್ಟು ಮನಿನ ಜಾಸ್ತಿ ಸಂಪಾದನೆ ಮಾಡೋಕ್ಕಾಗುತ್ತಾ ಅಂದರೆ ಅದು ಬರೀ ಫಾಲ್ಸಲ್ಲೇ ಆಗೋದಿಲ್ಲ. ಜಿಗ್ಜಾಗು ಫಾಲ್ಸ್ ಎರಡು ಸೇರಿಕೊಂಡಾಗ ನಿಮ್ಗೆ ಅದು ಜಾಸ್ತಿ ಅನಿಸುತ್ತೆ. ಯಾವ ರೀತಿ ಅಂದರೆ, ಈಗ ಜಿಗ್ಜಾಗು ಫಾಲ್ಸ್ ಎರಡು ಸೇರಿ ಹಳ್ಳಿ ಕಡೆಯಲ್ಲಾದರೆ ಕಮ್ಮಿ ಅಂದ್ರೂ 50-60 ರೂಪಾಯಿ ತೊಗೊಳ್ತಾರೆ. ನಾರ್ಮಲ್ ಸಿಟಿಲಿ ಆದರೆ ಒಂದು 70ರಿಂದ 80 ರೂಪಾಯಿ ತೊಗೊಳ್ತಾರೆ ಜಿಗ್ಜಾಗು ಫಾಲ್ಸ್ಗೆ. ಇನ್ನು ಬೆಂಗಳೂರು ಅಂತ ಸಿಟಿಲಿ ದೊಡ್ಡ ದೊಡ್ಡ ಸಿಟಿಲಾದರೆ 100 ರೂಪಾಯಿ ಮೇಲೇ ಇರುತ್ತೆ. ಓಕೆನಾ. ಈಗ ಜಿಗ್ಜಾಗು ಫಾಲ್ಸ್ಗೆ ನಾವು ಜನರಲ್ಲಾಗಿ 80 ರೂಪಾಯಿ ತೊಗೊಂಡ್ರು ಈ ಲೈನಿಂಗಲ್ಲಿ ನಮಗೆ 10 ರೂಪಾಯಿ ಒಂದು ಫಾಲ್ ರೆಡಿ ಆಗುತ್ತೆ. ಜಿಗ್ಜಾಗಿಗೆ ದಾರ ಇನ್ನೇನು ಹೋಗೋದಿಲ್ಲ. ಓಕೆನಾ. ಅಂದರೆ ಬರೀ ಫಾಲ್ಗೆ 10 ರೂಪಾಯಿ ಮಾತ್ರನೇ ನಾವು ಇನ್ವೆಸ್ಟ್ ಮಾಡ್ತೀವಿ. ಜಿಗ್ಜಾಗು ಫಾಲ್ ರೆಡಿ ಮಾಡಿ ಕೊಟ್ಟಿದ್ದೀವಿ. 80 ರೂಪಾಯಿ ನಾವು ಒಂದು ಚಾರ್ಜ್ ಮಾಡಿದ್ದೀವಿ ಸ್ಯಾರಿಗೆ ಜಿಗ್ಜಾಗು ಫಾಲ್ಸ್ಗೆ, ಅಂದರೆ ನಮ್ಗೆ ಅದರಲ್ಲಿ 70 ರೂಪಾಯಿ ಉಳಿತಾಯ ಆಯಿತು. ಓಕೆನಾ. ಹಳ್ಳಿ ಕಡೆಯಲ್ಲಾದ್ರೂ ನಮಗೆ 50 ರೂಪಾಯಿ ಜಿಗ್ಜಾಗು ಫಾಲ್ಸಿಗೆ ತೊಗೊಂಡ್ರು 40 ರೂಪಾಯಿ ಅಂತೂ ಉಳಿಯುತ್ತೆ ಈ ರೀತಿ ಲೈನಿಂಗ್ ಯೂಸ್ ಮಾಡೋದ್ರಿಂದ. ಒಂದು ಸ್ಯಾರಿಗೆ ಜಿಗ್ಜಾಗು ಫಾಲ್ ಮಾಡಿ ಕೊಟ್ಟಾಗ 40 ರೂಪಾಯಿ ಸೇವ್ ಆಯಿತು ಅಂದರೆ 5 ಸ್ಯಾರಿಗೆ ಎಷ್ಟಾಯಿತು. ಓಕೆನಾ. ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಮಗೆ ಬೆಟರ್ ಇರುತ್ತೆ. 5 ಸ್ಯಾರಿಗೆ ಜಿಗ್ಜಾಗು ಫಾಲು 40 ರೂಪಾಯಿ ಹೆಂಗೆ ಸಿಕ್ಕಿದ್ರು 200 ರೂಪಾಯಿ ಆಯಿತು. 200 ರೂಪಾಯಿ ನಮಗೆ ಲಾಭನೇ ಇರುತ್ತೆ. ನಾವು ಆಲ್ರೆಡಿ ಅದರಲ್ಲಿ ಬಂಡವಾಳ 10 ರೂಪಾಯಿ ತೆಗೆದ್ರೂ 200 ರೂಪಾಯಿ ಲಾಭನೇ ಇರುತ್ತೆ. ಈ ರೀತಿ ನಾವು ಲೆಕ್ಕ ಹಾಕ್ಕೊಳ್ಬೇಕು. ಇದು ನಿಮಗೆ ಯೂಸ್ ಆಗುತ್ತೆ. ಅಂದರೆ ಪ್ರತಿಯೊಂದಕ್ಕೂ ಈ ಲೈನಿಂಗಲ್ಲೇ ನಾವು ಫಾಲ್ಸ್ನ ರೆಡಿ ಮಾಡ್ಕೊಳ್ಬೋದು. ಅಂದರೆ ಕೆಲವು ಸ್ಯಾರೀಸ್ಗೆ ಕಲರ್ಸ್ ಸಿಗೋದಿಲ್ಲ. ಓಕೆನಾ. ಕೆಲವು ಸ್ಯಾರೀಸ್ಗೆ ಮಾತ್ರ, ಕೆಲವು ಕಲರ್ಸ್ಗೆ ಮಾತ್ರ ಲೈನಿಂಗ್ ಸಿಗುತ್ತೆ. ಕೆಲವು ಕಲರ್ಸ್ಗೆ, ಕೆಲವು ಸ್ಯಾರೀಸ್ಗೆ ಲೈನಿಂಗು ಆ ಮ್ಯಾಚ್ ಆಗುವಂಥ ಪರ್ಫೆಕ್ಟ್ ಮ್ಯಾಚ್ ಆಗುವಂಥ ಫಾಲ್ಸ್ ಸಿಗೋದಿಲ್ಲ. ಆಲ್ಮೋಸ್ಟ್ ನಿಮಗೊಂದು 70 to 80% ಲೈನಿಂಗಲ್ಲೇ ಸಿಗುತ್ತೆ ಕಲರ್ಸು. ಈ ಫಾಲ್ಸ್ ಆದ್ರೂ ಅವರು ಬೇರೆ ಯಾವುದೋ ಡಿಫ್ರೆಂಟ್ ಕ್ಲಾತಲ್ಲೇನು ರೆಡಿ ಮಾಡಿರೋದಿಲ್ಲ. ಇದು ಲೈನಿಂಗ್ ಕ್ಲಾತೆ. ಓಕೆನಾ. ಇದನ್ನು ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡ ನಂತರ ಟೇಪ್ ತಗೊಂಡು ಒಂದು ಮಾರ್ಕರ್ ತೊಗೊಂಡು ನಾವು ಇದನ್ನು ಈಸಿಯಾಗಿ ಒಂದೇ ಸಾರಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಇದು ನಮಗೆ ಕಸ್ಟಮೈಸ್ ಆಗಿರೋದ್ರಿಂದ ಎಷ್ಟು ಸ್ಯಾರೀಸ್ ಇರುತ್ತೋ ಆ ಬಾರ್ಡ್ರ್ ಎಷ್ಟು ಬಿಡ್ತಿರುತ್ತೋ ಅಷ್ಟಕ್ಕೆ ಬೇಕಾದರೂ ನಾವು ಕಟ್ ಮಾಡಿಕೊಂಡು ಇದನ್ನು ಫಾಲ್ಸ್ ಆಗಿ ರೆಡಿ ಮಾಡ್ಕೊಳ್ಬೋದು. ಈಗ 4 ಇಂಚ್ ನಾನೊಂದು ಫಾಲ್ಸ್ನ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಅಂದರೆ 4.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 9 ಓಕೆನಾ. ಈಗ ಕಂಪ್ಲೀಟಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಮಾರ್ಜಿನ್ ಸೇರಿ ಈ 2 ಮೀಟ್ರ್ ಲೈನಿಂಗಲ್ಲಿ ನಾನು ಇಷ್ಟು ವೇಸ್ಟಾಗಿ ತೆಗೆದ್ರೂ ನನಗೆ ಮಾರ್ಜಿನ್ ಸೇರಿ ಅಂದರೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡೋದಕ್ಕೆ 1 2 3 4 5 6 7 8 9 ಫಾಲ್ಸ್ ಇದರಲ್ಲೇ ಆಯಿತು. ಓಕೆನಾ. 9 ಫಾಲ್ಸ್ ರೆಡಿ ಆಗುತ್ತೆ. 4 ಇಂಚಾಗೆ ತೊಗೊಂಡ್ರು, ಅರ್ಧ ಇಂಚು ಮಾರ್ಜಿನ್ ತೊಗೊಂಡ್ರು, ಆ ಕಡೆ ಸೈಡ್ 1/4 ಇಂಚು, ಈ ಕಡೆ ಸೈಡ್ 1/4 ಇಂಚು ಫೋಲ್ಡ್ ಮಾಡೋದಕ್ಕೆ ತೊಗೊಂಡ್ರು. 9 ಫಾಲ್ಸ್ ರೆಡಿ ಆಯಿತು. ಅದೇ ಇದು ನಮಗೆ ಒಂದು ಚಿಕ್ಕದು ಒಂದು ದೊಡ್ಡದಾಗಿ ಕಸ್ಟಮೈಸ್ ಆಗಿ ನಾವು ಫಾಲ್ಸ್ನ ರೆಡಿ ಮಾಡ್ಕೊಳ್ಳೋದಾದರೆ ಒಂದು 7 8 ಆಗ್ಬೋದು. ಕೆಲವು ಚಿಕ್ಕದಾದರೆ 10 ಆಗ್ಬೋದು. ಈ ರೀತಿ ಡಿಫ್ರೆಂಟಾಗಿ ನಾವು ಫಾಲ್ಸ್ನ ರೆಡಿ ಮಾಡ್ಕೊಳ್ಬೋದು. ಮಾರ್ಕ್ ಮಾಡಿದ್ದೀನಿ. ನಾನು ಒಂದು ಮಾತ್ರ ನಿಮಗೆ ಕಟ್ ಮಾಡ್ತೀನಿ, ಯಾಕಂದರೆ ಸುಮ್ಮನೆ ಲೈನಿಂಗ್ ವೇಸ್ಟ್ ಆಗುತ್ತೆ. ನೋಡಿ, ಈಗ ಇದು ಕಟ್ ಮಾಡಿದ್ದೀನಿ. ಈ ಫಾಲು ನಿಮಗೆ ಸೇಮ್ ಇದೇ ರೀತಿಯೇ ಇರುತ್ತೆ. ಇದು ವಿಡ್ತ್ ಸ್ವಲ್ಪ ಜಾಸ್ತಿ ಇದೆ, ಇದು ವಿಡ್ತ್ ನಾನು ಕಡಿಮೆ ಮಾಡಿದ್ದೀನಿ. ಇದು ಆ ಕಡೆ ಸೈಡ್ ಈ ಕಡೆ ಸೈಡ್ ಇವರು ಫೋಲ್ಡ್ ಮಾಡಿ ಆಲ್ರೆಡಿ ಸ್ಟಿಚ್ ಮಾಡಿದಾರಲ್ವ, ಇದನ್ನು ನಾವು ಸ್ಯಾರಿಗೆ ಅಟ್ಯಾಚ್ ಮಾಡಬೇಕಾದ್ರೇ ರೆಡಿ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬೇಕಾದರೂ ಅಟ್ಯಾಚ್ ಮಾಡ್ಬೋದು. ಒಂದು ಹೊಲಿಗೆನ ಹಾಕ್ಕೊಳ್ಬೋದು. ಇಲ್ಲ ಫಸ್ಟೇ ಹೊಲಿಗೆ ಹಾಕ್ಕೊಂಡಾದರೂ ಅಟ್ಯಾಚ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಒಂದು ಸಾರಿ ನೀವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೊಂಡಾದರೂ ರೆಡಿ ಇಟ್ಕೊಳ್ಬೋದು. ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಡೈರೆಕ್ಟಾಗಿ ಹಾಗೆ ಸ್ಟಿಚ್ ಮಾಡ್ಬೋದು ನಾವು ಸ್ಯಾರಿ ಮೇಲೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು
ಫೋಲ್ಡ್ ಮಾಡ್ಕೊಳ್ತಾನೋ ಡೈರೆಕ್ಟಾಗಿ ಸ್ಟಿಚ್ ಮಾಡ್ತಾ ಹೋಗ್ಬೋದು. ಈ ರೀತಿ ನಮಗಿದು ಪರ್ಫೆಕ್ಟಾಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ವಿಡ್ತ್ನ ನಾವು ಕಟ್ ಮಾಡಿಕೊಂಡು ಫಾಲ್ಸ್ನ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಎರಡು ಸೇಮ್ ಕ್ಲಾತೆ, ಏನು ಡಿಫ್ರೆನ್ಸು ಇರೋದಿಲ್ಲ ನಿಮಗೆ. ಓಕೆ, ಇದೊಂದು ಇನ್ಫಾರ್ಮೇಷನ್ನು ವೀಡಿಯೋ ನಿಮಗೆ. ನಾವು ಲೈನಿಂಗಲ್ಲೂ ಫಾಲ್ಸ್ನ ರೆಡಿ ಮಾಡ್ಕೊಳ್ಬೋದು. ಅದರಲ್ಲಿ ನಾವು ಅಂಗಡೀಲಿ ಹೋಗಿ ತೊಗೊಂಡು ಬರೋದಕ್ಕಿಂತ ಇದು ನಮಗಿನ್ನೂ ಕಡಿಮೆಗೆ ಸಿಗುತ್ತೆ. ಕಸ್ಟಮೈಸ್ ಮಾಡ್ಕೊಳ್ಬೋದು. ಅಂದರೆ ಬಾರ್ಡ್ರ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಕಾಸ್ಟ್ಲಿ ಸ್ಯಾರಿ ಬಂತು ಅಂದರೆ ಆ ಬಾರ್ಡ್ರನ್ನ ಡಿಪೆಂಡ್ ಮಾಡಿಕೊಂಡು ಫಾಲ್ಸ್ನ ಅಟ್ಯಾಚ್ ಮಾಡ್ಕೊಳ್ಬೋದು. ಕೆಲವು ಫಾಲ್ಸ್ ಏನಾಗುತ್ತೆ ಅಂದರೆ ಬಾರ್ಡ್ರ್ ಒಂದು 6 ಇಂಚ್ ಇರುತ್ತೆ, ಇಲ್ಲ ಒಂದು 5-5.5 ಇರುತ್ತೆ ಅಂದ್ಕೊಳ್ಳಿ. ಇದು ಒಂದು 4.5 ಇತ್ತು ಅಂದರೆ 1 ಇಂಚು ಕಡಿಮೆ ಆಯಿತು ಅಂದ್ಕೊಳ್ಳಿ. ಆಗೇನಾಗುತ್ತೆ ಅಂದರೆ ಬಾರ್ಡ್ರ್ ಮೇಲೆ ಹೊಲಿಗೆ ಬರುತ್ತೆ. ಓಕೆನಾ? ಅಂಥ ಟೈಮಲ್ಲಿ ನಾವು ಈ ಲೈನಿಂಗಲ್ಲಿ ಫಾಲ್ಸ್ನ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಆ ಬಾರ್ಡ್ರ್ ಎಷ್ಟಿರುತ್ತೋ ಅಷ್ಟಕ್ಕೆ ನಾವು ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಆ ರೀತಿ. ಓಕೆ, ಇಷ್ಟು ಈ ವಿಡಿಯೋದಲ್ಲಿ ಈ ಫಾಲ್ಸ್ ಬಗ್ಗೆ ಲೈನಿಂಗಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕಂತ ಕೊಟ್ಟಿರುವ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದೆ ಅನಿಸುತ್ತೆ. ಯೂಸ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.